ಹಾಯ್ ಗಾಯ್ಸ್, ನಾನಿವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಏನೇನು ತೊಗೊಂಡಿದ್ದೀನಿ ಸಾಮಾನು ಅಂತ ನಾನು ತೋರಿಸ್ತೀನಿ. ಬೆಂಡೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಳ್ಳಿ. ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ರೆಡಿ ಮಾಡಿಕೊಂಡು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆಯೇ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ ಇವನ್ನೆಲ್ಲ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ಪೆಷಲ್ ಏನಂದರೆ ನಾವು ಬೆಣ್ಣೆಲಿ ಮಾಡ್ತಾ ಇರೋದು ಇದು ಕಂಪ್ಲೀಟ್ಲಿ. ಸೊ ಬೆಣ್ಣೆನ ಚೆನ್ನಾಗಿ ಸ್ವಲ್ಪ ಕರಗಿಸ್ಕೊಂಡು ಅದು ಮೆಲ್ಟ್ ಆಗೋವರೆಗೂ, ಮೆಲ್ಟ್ ಆದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿದ್ದೀವಿ ಆ ಬೆಂಡೆಕಾಯಿನ ಹಾಕ್ಕೊಳ್ಬೇಕು. ಈಗ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು. ನೀಟಾಗಿ ಗೋಲ್ಡನ್ ಫ್ರೈ ಆಗೋದು ಬಿಟ್ಬಿಟ್ಟು ಒಂದು ಸೆಕೆಂಡ್ ಕವರ್ ಮಾಡಿಡಿ. ಸೊ ಲಿಡ್ ಕವರ್ ಮಾಡಿಟ್ರೆ ನೀಟಾಗಿ ಆಗುತ್ತೆ. ಹಾಗೆ ಕರಿಬೇವನ್ನ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಂಡು ಕರಿಬೇವು ಚೆನ್ನಾಗಿ ಸಿಡಿದ್ಮೇಲೆ ನೀಟಾಗಿ ಎಲ್ಲ ಆದಮೇಲೆ ಈಗ ಬೆಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಬೆಣ್ಣೆ ಇಷ್ಟ ಇದ್ದರೆ ಬೆಣ್ಣೆ ಹಾಕ್ಕೊಬೋದು, ತುಪ್ಪ ಇದ್ದರೆ ತುಪ್ಪ ಇಷ್ಟ ಹಾಕ್ಕೊಬೋದು. ಬಟ್ ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎರಡರಲ್ಲೂ ಚೆನ್ನಾಗೂ ಸಹ ಇರುತ್ತೆ. ನೀವು ಈ ಪಲ್ಯನ ಆರಾಮಾಗಿ ಚಪಾತಿ ತಿನ್ಬೋದು, ಇಲ್ಲ ಅಂದರೆ ಅನ್ನ ಸಾಂಬಾರು ಜೊತೆ ನೆಂಚ್ಕೊಂಡು ಸಹ ತಿನ್ಬೋದು. ಭಾಳ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಏನು ಲೋಳೆ ಇರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ನಿಂಬೆಹಣ್ಣಿಕ್ಕೆ ಅಂದರೆ ಲೋಳೆನ ಕಡಿಮೆ ಮಾಡೋದಕ್ಕೆ ಕೆಲವರು ಹುಣ್ಸೆಹಣ್ಣು ಹಾಕ್ತಾರೆ. ಬಟ್ ನಾವು ಸ್ವಲ್ಪ ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರನ್ನ 2 ಸ್ಪೂನ್ಸ್ ನಾವು ಹಾಕೊಂಡಿದ್ವಿ. ಸೊ ನಿಮ್ಮನೇಲಿ ಯಾವ ರೀತಿ ನೀವು ಖಾರ ತಿಂತೀರಾ ನೋಡ್ಕೊಳ್ಳಿ. ಫ್ರೈ ಆದಮೇಲೆ ನಾವು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀವಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಈಗ ಅದರ ಆದಮೇಲೆ ಎಲ್ಲ ನೀಟಾಗಿ ಹುರ್ಕೊಂಡು ನೀವು ನೀಟಾಗಿ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲೋಳೆ ಕಡಿಮೆ ಆದಮೇಲೆ ಮತ್ತೆ ಈ ರೀತಿ ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ನಿಮಗೆ ಮತ್ತೆ ಲೋಳೆನ ಕಡಿಮೆ ಆಗುತ್ತೆ. ಈಗೆಲ್ಲ ರೆಡಿಯಾಗಿದೆ. ಸೊ ಹಾಗೆಯೇ ಇಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದು. ಅಷ್ಟರಲ್ಲಿ ಒಂದು ಕಡೆ ಚಪಾತಿನೆಲ್ಲ ಬೇಯಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಚಪಾತಿನ ಯಾವತ್ತೂ ಅಷ್ಟೇ ಸ್ಟಾರ್ಟಿಂಗೇ ನೀವು ಎಣ್ಣೆ ಹಾಕಬಾರ್ದು. ಅದನ್ನು 2 ಕಡೆ ಫ್ಲಿಕ್ ಮಾಡಿ ಈ ರೀತಿ ಆದಮೇಲೆ ಎಣ್ಣೆನ ಆ್ಯಡ್ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಚಪಾತಿ ಸಾಫ್ಟಾಗಿರುತ್ತೆ ಮತ್ತು ಮಧ್ಯಾಹ್ನವೂ ಸಹ ಗಟ್ಟಿಯಾಗಲ್ಲ. ಮುಂಚೆನೇ ಎಣ್ಣೆ ಆ್ಯಡ್ ಮಾಡಿಬಿಟ್ರೆ ಚಪಾತಿ ಗಟ್ಟಿಯಾಗಿಬಿಡುತ್ತೆ ಮತ್ತು ಚಪಾತಿ ಒಳಗಡೆ ಬೆಂದಿರಲ್ಲ ನೀಟಾಗಿ. ಇದೊಂದು ಸ್ಮಾಲ್ ಟಿಪ್ಸ್ ನಿಮಗೆ. ಈ ರೀತಿ ಸುತ್ತ ಚಪಾತಿನ ನೀಟಾಗಿ ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ನಾವೀಗ ಚಪಾತಿ ಜೊತೆ ಆರಾಮಾಗಿ ಬೆಂಡೆಕಾಯಿ ಪಲ್ಯ ಸವಿಬೋದು. ಸೊ ನೀವು ಇದನ್ನು ಮಾಡಿಕೊಂಡು ಯಾವ ರೀತಿ ಆಯಿತು, ಹೇಗಾಯಿತು, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆಯಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಸೆಕ್ಷನಲ್ಲಿ ಹಾಕಿ. ಮತ್ತೆ ಇನ್ಯಾವುದಾದ್ರು ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.